ನಮಸ್ತೆ. ಹರೇ ಕೃಷ್ಣ. 888 ಕನ್ನಡ ಟಾರೋ ರೀಡಿಂಗ್ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಪ್ರೀತಿ, ಆಶೀರ್ವಾದ, ಸಪೋರ್ಟಿವ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಯಾರೇನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಇವತ್ತಿನ ಟಾಪಿಕ್ ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ ಏನು ಸಿಗ್ತದೆ ನಿಮಗೆ, ಹಾಗೂ ಮುಂದಿನ ದಿನಗಳಲ್ಲಿ ಏನೆಲ್ಲ ಬ್ಲೆಸ್ಸಿಂಗ್ಸ್ ಚೇಂಜಸ್ ಬರ್ತಿದೆ. ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಎಸ್, ಯಾವ್ದು ನಿಮಗೆ ರೆಸಿನೇಟ್ ಆಗುತ್ತೆ ಅದನ್ನ ಮಾತ್ರ ತಗೊಳ್ಳಿ. ರೆಸಿನೇಟ್ ಆಗಿಲ್ದಿರೋದನ್ನ ಇಲ್ಲೇ ಬಿಟ್ಬಿಡಿ. ಎಸ್, ಇಲ್ಲಿ 2 ಕಾರ್ಡ್ಸ್ ಇದೆ. ಒಂದು ನಿಮಿಷ ಪಾಸ್ ಮಾಡಿ, ಒಂದು ನಿಮಿಷ ಮೆಡಿಟೇಟ್ ಮಾಡಿ, ಯಾವುದು ನಿಮ್ಗೆ ಅಟ್ರಾಕ್ಟ್ ಅನ್ನಿಸ್ತದೆ ಆ ಎಲ್ಲ ಚಾಯ್ಸ್ ಮಾಡಿ. ಎಸ್, ರಾಯರಿಂದ ನಿಮ್ಗೆ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಫೈಲ್ ನಂಬರ್ 1, ಈ ಒಂದು ರೀಡಿಂಗ್ ನಿಮಗಾಗಿ ಮೊದಲದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗ್ತದೆ, ಗುರು ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಇದು ಸಿಗ್ತದೆ ನೋಡೋಣ. ಎಸ್, ಫೈಲ್ ನಂಬರ್ 1, ಯಾವುದೋ ಒಂದು ಪುರಾತನವಾದದ್ದು ಏನೋ ಒಂದು ದೇವಸ್ಥಾನದ ವಿಚಾರನ ನೀವು ತಿಳ್ಕೊಳ್ತಿದ್ದೀರಾ, ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡ್ತಿದ್ದೀರಾ, ಹಾಗೂ ಒಂದು ದೇವಸ್ಥಾನ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ, ಹಾಗೂ ತುಂಬಾ ದಿವಸಗಳಿಂದ ಯಾವುದೋ ಕೆಲಸ ಪೆಂಡಿಂಗ್ ಅಲ್ಲಿದೆ, ಆ ಕೆಲಸ ಆಗ್ತಿಲ್ಲ ಅಂತ ತುಂಬಾ ಕನ್ಫ್ಯೂಷನ್ಸ್ ಅಲ್ಲಿದ್ದೀರಾ. ಅಂಡ್ ಈ ಒಂದು ರೀಡಿಂಗ್ ನೋಡ್ಬೇಕಂದ್ರೂ ನಿಮಗೆ ತುಂಬಾನೇ ಕನ್ಫ್ಯೂಷನ್ಸ್ ಇದೆ. ಯಾವ ಕಾರ್ಡ್ ಪಿಕ್ ಮಾಡಲಿ, ಫೈಲ್ 1 ಫೈಲ್ 2 ಅಂತ ತುಂಬಾನೇ ಕನ್ಫ್ಯೂಷನ್ಸ್ ಇಲ್ಲಿ ಪಿಕ್ ಮಾಡಿರಬಹುದು. ಫೈಲ್ ನಂಬರ್ 1, ಎಸ್, ರಾಯರ ಆಶೀರ್ವಾದ ನಿಮಗೆ ಸಿಗ್ತಿದೆ. ಸ್ವಲ್ಪ ನಿಮಗೆ ದೃಷ್ಟಿ ಇದೆ, ಹೆಚ್ಚು ಅದನ್ನ ನೀವು ಕ್ಲೆನ್ಸ್ ಮಾಡ್ಕೋಬೇಕಾಗಿದೆ ಮುಂದಿನ ದಿನಗಳಲ್ಲಿ, ಅದು ಕೂಡ ಕ್ಲೆನ್ಸ್ ಆಗ್ತಿದೆ. ಲೆಟ್ಸಿ ಕಾರ್ಡ್ಸ್ ಇಂದ ಏನ್ ಮೆಸೇಜಸ್ ಸಿಗ್ತಿದೆ ನೋಡೋಣ. ಎಸ್, ಈ ಒಂದು ಮೆಸೇಜಸ್ ನ ಲಾಸ್ಟ್ ಅಲ್ಲಿ ನೋಡೋಣ. ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ, ಹಾಗೂ ಏನ್ ನಿಮಗೆ ಬ್ರೇಕ್ ಡೌನ್ ಆಗಿತ್ತು ಅಥವಾ ಏನಾದ್ರು ಚಿಕ್ಕ ಪುಟ್ಟ ಮನಸ್ಸುಗಳು, ಕೋಪಗಳು, ಜಗಳಗಳೇನಾಗಿದೆ ಅದೆಲ್ಲ ರಿಲೀಸ್ ಆಗಿ ಹೊಸದಾಗಿ ನಿಮ್ಮ ಲೈಫ್ಗೆ ಒಂದೇನೋ ಡಿಸಿಷನ್ಸ್ ನೀವು ತಗೋತಿದ್ದೀರಾ. ನಿಮ್ಮ ಪ್ರೀತಿಯ ಜೀವನದಲ್ಲಿ ನೀವು ಹಾಗೂ ನಿಮ್ಮ ಪಾರ್ಟ್ನರ್ ತಗೋತಿದ್ದೀರಾ, ಹಾಗೂ ನಿಮ್ಮ ಪ್ರೀತಿಗೆ ನಿಮ್ಮ ಕುಟುಂಬದ ಸದಸ್ಯರು ಒಪ್ಪಿಲ್ಲ ಅಂತ ನೀವೇನಾದ್ರೂ ವೇಟ್ ಮಾಡ್ತಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ಪ್ರೀತಿನ ಒಪ್ತಿದ್ದಾರೆ. ಹಾಗೂ ನೀವು ತಗೊಳ್ಳೋ ಡಿಸಿಷನ್ ಸಡನ್ ಆಗಿ ಏನೋ ಒಂದು ಡಿಸಿಷನ್ಸ್ ನ ತಗೋತಿದ್ದೀರಾ. ನಿಮ್ಮ ಪಾರ್ಟ್ನರ್ಗೆ ಅದು ತುಂಬಾನೇ ಮನಸ್ಸಿಗೆ ಸಂತೋಷ ಆಗ್ತಿದೆ, ನಿಮಗೂ ತುಂಬಾ ಸಂತೋಷ ಆಗ್ತಿದೆ, ಹಾಗೂ ನಿಮ್ಮನ್ನ ತುಂಬಾ ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಗೆ ಕರ್ಕೊಂಡು ಹೋಗ್ಬೇಕು ಅಂತ, ನೇಚರ್ ಪ್ಲೇಸಿಗೆ ಪ್ಲಾನ್ ಮಾಡ್ತಿರಬಹುದು. ಎಸ್, ನಿಮ್ಮ ಪ್ರೀತಿಗೆ ರಾಯರ ಆಶೀರ್ವಾದ ಇದೆ, ಹಾಗೂ ಹೆಚ್ಚು ನೀವು ಏಂಜಲ್ ನಂಬರ್ಸ್ ನ ವಾಚ್ ಮಾಡ್ತಿದ್ದೀರಾ. ಅಂಡ್ ಸ್ವಲ್ಪ ಸೋಮಾರಿಗಳಾಗ್ತಿದ್ದೀರಾ. ನೀವು ಮಾಡ್ತಿರೋ ಕೆಲಸದಲ್ಲಿ ಇವತ್ತು ನೀವು ಮಾಡ್ಬೇಕಾಗಿರೋ ಕೆಲಸನ ತುಂಬಾ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದೀರಾ, ಹಾಗೂ ನೀವು ಯಾವ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡಿದ್ದೀರಾ, ಯಾವ ವ್ಯಕ್ತಿಗೋಸ್ಕರ ನೀವು ತಲೆ ಕೆಡಿಸ್ಕೊಂಡಿದ್ದೀರಾ, ಅದರಿಂದ ನಿಮ್ಗೆ ಹೆಚ್ಚಿನ ಕ್ಲಾರಿಟಿ ರಿಲೀಸ್ ಆಗ್ತಿದೆ. ನೀವೇನು ಕೆಲಸ ಮಾಡ್ದೇನೆ ನಿಮ್ಗೇನು ಆ ವ್ಯಕ್ತಿಗಳಿಂದ ಅವರಿಂದ ನಿಮಗೆ ತುಂಬಾ ತೊಂದರೆ ಆಗ್ತಿದೆ, ನಿಮ್ಮಿಂದ ಅವ್ರಿಗೇನು ತೊಂದರೆ ಆಗ್ದೇನೆ ನೀವು ಅವ್ರನ್ನ ತುಂಬಾ ಪ್ರೀತಿಯಿಂದ ಮಾತಾಡಿಸಿ ಅವ್ರಿಗೆ ಒಳ್ಳೇದನ್ನ ಬಯಸೋ ವ್ಯಕ್ತಿ ನೀವಾಗಿದ್ದೀರಾ. ಆದ್ರೆ ಆ ವ್ಯಕ್ತಿಗಳು, ನಿಮ್ಮ ಹಿಂದೆ ಇರೋ ವ್ಯಕ್ತಿಗಳು, ನಿಮ್ಮ ಬೆನ್ನಿಗೆ ಚೂರಿ ಆಗ್ತಿರೋ ವ್ಯಕ್ತಿಗಳು ನಿಮ್ ಕೆಲಸ ಆಗ್ಬಾರ್ದು ಅಂತ ತುಂಬಾ ತಡೀತಿರಬಹುದು. ಆ ಒಂದು ಏನ್ ತಡೀತಿದ್ದಾರೆ ಅದರಿಂದ ರಾಯರು ನಿಮ್ಮನ್ನ ರಿಲೀಸ್ ಮಾಡ್ತಿದ್ದಾರೆ. ಕೆಟ್ಟ ದೃಷ್ಟಿ, ಆ ಒಂದು ದೃಷ್ಟಿಯಿಂದ ನಿಮಗೆ ನಿವಾರಣೆ ಆಗ್ತಿದೆ. ಯಾರತ್ರ ನಿಮ್ಮ ಒಂದು ಯಾರತ್ರ ನೀವು ಒಪಿನಿಯನ್ಗೆ ಏನ್ ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳು ಹೇಳ್ಕೊಂಡು ಅವ್ರ ಹತ್ರ ಏನ್ ಸಜೆಷನ್ ಕೇಳಿಸ್ಕೋತಿದ್ದೀರಾ, ಅವ್ರು ಹೇಳೋ ಮಾತನ್ನ ನೀವು ಕೇಳಿಸ್ಕೋತಿದ್ದೀರಾ, ಆ ವ್ಯಕ್ತಿಗಳು ನಿಮ್ಗೆ ತುಂಬಾನೇ ಮೈಂಡ್ ನ ಬ್ಲಾಕ್ ಮಾಡ್ತಿದ್ದಾರೆ. ಆ ವ್ಯಕ್ತಿಗಳನ್ನ ನೀವು ಹೆಚ್ಚು ತುಂಬಾ ನಂಬಿಟ್ಟಿದ್ದೀರಾ, ಅವ್ರನ್ನ ದೇವರ ಸ್ಥಾನಕ್ಕೆ ನೀವು ಇಟ್ಬಿಟ್ಟಿದ್ದೀರಾ. ಅವರು ನಿಮ್ಮ ಲೈಫಿಗೆ ಅವರು ದೇವ್ರ ತರ ಅಂತ ನೀವೇನ್ ಟ್ರೀಟ್ ಮಾಡ್ತಿದ್ದೀರಾ, ಆ ವ್ಯಕ್ತಿಯ ಗುಣನ ನಿಮ್ಗೆ ರಾಯರು ಮುಂದಿನ ದಿನಗಳಲ್ಲಿ ತೋರಿಸ್ತಿದ್ದಾರೆ. ಎಸ್, ಯಾರಿಗೆ ನೀವು ಹಣಕಾಸಿನ ಸಹಾಯನ ಮಾಡಿದೀರಾ, ಆ ಅಮೌಂಟ್ ನಿಮ್ಗೆ ಬಂದಿಲ್ಲ ಅಂತ ನೀವು ವೇಟ್ ಮಾಡ್ತಾ ಕೊರಗ್ತಿದ್ರೆ ಖಂಡಿತ
ಮುಂದಿನ ದಿನಗಳಲ್ಲಿ ಆ ಅಮೌಂಟ್ ಕೂಡ ನಿಮಗೆ ಬರ್ತಿದೆ. ಪಾಯಿಂಟ್ ನಂಬರ್ 1, ಸಾಕಷ್ಟು ಅವಕಾಶಗಳು ಸಿಗ್ತದೆ, ಒಳ್ಳೆ ವೇದಿಕೆ ಸಿಗ್ತದೆ. ಹಾಗೂ ನೀವು ಏನು ನಿಮ್ಮ ಕೆಲಸಕ್ಕೆ ಈ ಪ್ರಿಪರೇಷನ್ ಮಾಡ್ಕೋತಿದ್ದೀರಾ, ಸ್ವಂತ ಉದ್ಯೋಗಕ್ಕೋಸ್ಕರ ವೇಟ್ ಮಾಡ್ತಿದ್ರೆ ಅಥವಾ ಲೋನ್ ಆಫರ್ ಬೇಕಾದ್ರೆ ನೀವು ವೇಟ್ ಮಾಡ್ತಿದ್ರೆ, ಖಂಡಿತ ನಿಮಗೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಹೆಚ್ಚಿನ ಅವಕಾಶಗಳು ಸಿಗ್ತದೆ. ಹೆಲ್ಪಿಂಗ್ ಹ್ಯಾಂಡ್ ಸಿಗ್ತದೆ. ಎಸ್, ನಿಮ್ಮ ವೈಫ್ ಮಾತನ್ನ ನೀವು ಹೆಚ್ಚು ಕೇಳದೇ ಇರಬಹುದು, ಕೋಪ ಮಾಡ್ಕೋತಿರಬಹುದು, ಅಥವಾ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಮಾಡ್ಕೋತಿರಬಹುದು. ಸ್ವಲ್ಪ ತಾಳ್ಮೆಯಿಂದ ಇರಿ. ಅವ್ರು ಹೇಳೋ ಮಾತನ್ನ ನಿಮಗೆ ತುಂಬಾನೇ ಮುಂದಿನ ದಿನಗಳಲ್ಲಿ ಈ ಮಾತನ್ನ ಕೇಳಬೇಕಾಗಿತ್ತು, ಈ ಮಾತನ್ನ ಕೇಳದೆ ನಾನು ತುಂಬಾನೇ ತಪ್ಪಾಗೋಯ್ತು, ಈಗ ನಾನೇ ಪಶ್ಚಾತ್ತಾಪ ಪಡ್ತಿದ್ದೀನಿ ಅನ್ನೋ ಒಂದು ಸಿಚುವೇಶನ್ ಆಗಬಹುದು. ಸೊ ಅವ್ರ ಮಾತನ್ನ ಏನು ಹೇಳ್ತಿದ್ದಾರೆ ಅದನ್ನ ಕೇಳಿಸ್ಕೊಳ್ಳಿ. ಪಾಯಿಂಟ್ ನಂಬರ್ 1, ನಿಮ್ಮ ವೈಫ್ ಆಗಿರಬಹುದು, ನಿಮ್ಮ ಹಸ್ಬೆಂಡ್ ಆಗಿರಬಹುದು. ತುಂಬಾ ನವಡೇಸ್ ನೀವು ತುಂಬಾ ತಾಳ್ಮೆನ ಕಳ್ಕೊಳ್ತಿರ್ಬಹುದು. ಪಾಯಿಂಟ್ ನಂಬರ್ 1, ನನ್ನ ಪ್ರೊನೌನ್ಸಿಯೇಷನ್ ಅಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಎಸ್, ಭೂಮಿಗೆ ಸಂಬಂಧಪಟ್ಟ ಹಾಗೆ ಹಾಗೂ ನಿಮ್ಮ ಒಂದು ಡಾಟರ್ ಅವರ ಆರೋಗ್ಯದಲ್ಲಿ ಏನು ನಿಮಗೆ ವ್ಯತ್ಯಾಸ ಕಾಣಿದೆ, ಏನು ನೀವು ಭಯ ಪಡ್ತಿದ್ದೀರಾ ಅಥವಾ ಮ್ಯಾರೇಜ್ ಫಿಕ್ಸ್ ಆಗಿಲ್ಲ ಅಂತ ವೇಟ್ ಮಾಡ್ತಿದ್ರೆ, ಖಂಡಿತ ಇನ್ನು ಒಂದು 12 days ಆದ್ಮೇಲಿಂದ ನಿಮಗೆ ನಿಮ್ಮ ಕುಟುಂಬದಲ್ಲಿ ಒಂದು ಹೊಸ ಚೇಂಜಸ್ ನ ನೋಡ್ತಿದ್ದೀರಾ. ಶುಭ ಕಾರ್ಯ ಸುದ್ದಿಗಳನ್ನ ಕೇಳ್ತಿದ್ದೀರಾ, ಶುಭ ಕಾರ್ಯ ನಡೆಸ್ತಿದ್ದೀರಾ ನಿಮ್ಮ ಮನೆಯಲ್ಲಿ. ಹಾಗೂ ನಿಮ್ಮ ಮನೆಯ ದೇವರ ಆಶೀರ್ವಾದ ಹೆಚ್ಚಾಗಿ ಸಿಗ್ತಿದೆ, ಹಾಗೂ ರಾಯರ ಆಶೀರ್ವಾದ ಹೆಚ್ಚಾಗಿ ಸಿಗ್ತಿದೆ. ಸಡನ್ ಆಗಿ ನೀವೆಲ್ಲ ಪ್ಲಾನ್ ಮಾಡ್ತಿದ್ದೀರಾ. ಆ ಒಂದು ನೇಚರ್ ಸೈನ್ ಪ್ಲೇಸ್ ಆಗಿರಬಹುದು, ಅಥವಾ ತುಂಬಾ ಪುರಾತನವಾದ ದೇವಸ್ಥಾನಕ್ಕೆ ನೀವು ಕೂಡ ವಿಸಿಟ್ ಮಾಡ್ತಿರಬಹುದು, ಅಲ್ಲಿನ ಒಂದು ವಿಶೇಷವಾದ ಮಾಹಿತಿ ತಿಳ್ಕೊಳ್ತಿರಬಹುದು. ಎಸ್, ಏನೋ ಒಂದು ರೀತಿ ಆ ಒಂದು ದೇವಸ್ಥಾನದ ಶಿಲೆಗಳು ಏನೋ ಒಂದು ನಿಮ್ಗೆ ಮೆಸೇಜಸ್ ನ ತಿಳಿಸಬಹುದು, ಏನೋ ಮೆಸೇಜಸ್ ನಿಮಗೆ ಸಿಗಬಹುದು. ಅಲ್ಲಿಂದ ನಿಮ್ಗೆ ಆ ದೇವಸ್ಥಾನದಿಂದ ನಿಮ್ಗೆ ಒಳ್ಳೇದಾಗ್ತಿರಬಹುದು, ದೇವರ ಆಶೀರ್ವಾದ ನಿಮ್ಗೆ ಹೆಚ್ಚಾಗಿ ಸಿಗ್ತಿರಬಹುದು. ಅಂಡ್ ವೈಟ್ ಬರ್ಡ್ಸ್ ನ ನೀವು ಹೆಚ್ಚು ವಾಚ್ ಮಾಡ್ತಿದ್ದೀರಾ, ಹಾಗೂ ಅದ್ರ ಬಗ್ಗೆ ಗಮನ ಕೊಡ್ಬೇಕಿದೆ. ಆ ಒಂದು ಮೆಸೇಜಸ್ ನಿಮ್ಗೆ ರಾಯರು ಸೂಚಿಸ್ತಿದ್ದಾರೆ. ಯಾವ್ದು ಬೇಡ ಅಂತ ನಿಮ್ಗೆ ರಾಯರು ತಡೀತಿದ್ದಾರೆ, ನೀವು ಆ ಕೆಲಸನ ಮಾಡ್ಲಿಕ್ಕೆ ತುಂಬಾನೇ ಫೋರ್ಸ್ ಮಾಡ್ಕೋತಿದ್ದೀರಾ, ತುಂಬಾ ಚಿಂತೆ ಮಾಡ್ತಿದ್ದೀರಾ. ಆ ಕೆಲಸನ ಅದಕ್ಕಿಂತ ಒಳ್ಳೆ ಕೆಲಸ ಆಪರ್ಚುನಿಟಿ ನಿಮ್ಗೆ ಸಿಗ್ತಿದೆ, ಅದ್ರ ಬಗ್ಗೆ ಗಮನ ಕೊಡಿ, ಅದ್ರ ಬಗ್ಗೆ ಯೋಚಿಸಿ. ಪಾಯಿಂಟ್ ನಂಬರ್ 1. ಅಂಡ್ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನೋಡ್ತಿದ್ದೀರಾ. ನಿಮ್ ಸ್ಕಿನ್ ರಿಲೇಟೆಡ್ ಏನಾದ್ರೂ ಪ್ರಾಬ್ಲಮ್ಸ್ ಆಗಿದ್ರೆ, ಆ ಸ್ಕಿನ್ ರಿಲೇಟೆಡ್ ಏನ್ ನಿಮ್ಗೆ ನಿಮ್ಮ ಕಣ್ ಸುತ್ತ ಡಾರ್ಕ್ ಸರ್ಕಲ್ ಆಗಿರಬಹುದು, ಪಿಂಪಲ್ಸ್ ಆಗಿರಬಹುದು, ಇಚ್ಚಿನೆಸ್ ಆಗಿದೆ, ನಿಮ್ಮ ಒಂದು ಸ್ಕಿನ್ಸ್ ಏನ್ ನಿಮ್ಗೆ ಸ್ಕಿನ್ ರಿಲೇಟೆಡ್ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅದರಿಂದ ನಿಮ್ಗೆ ನಿವಾರಣೆ ಆಗ್ತಿದೆ. ನಿಮ್ಮ ಒಂದು ಲೈಫ್ ಅಲ್ಲಿ ಏನು ನಿಮ್ಗೆ ಅಬ್ಸ್ಟಿಕಲ್ಸ್ ಏನಾಗ್ತಿದೆ, ಈ ಒಂದು ಬ್ಯಾಕ್ ಓವರ್ ವೀಕ್ಸಸ್ ಇಂದ ಮಂತ್ಗಳಿಂದ ಏನ್ ನಿಮ್ಗೆ ಅಡೆತಡೆಗಳಾಗ್ತಿದೆ, ನಿಮ್ಮ ಸೌಂದರ್ಯಕ್ಕೆ ಸಂಬಂಧಪಟ್ಟಾಗೆ, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ, ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಾಗೆ ತುಂಬಾನೇ ಬ್ಲಾಕೇಜಸ್ ಇದೆ. ಆ ಬ್ಲಾಕೇಜಸ್ ನ ನೀವು ರಿಮೂವ್ ಮಾಡ್ತಿದ್ದೀರಾ, ರಾಯರು ರಿಮೂವ್ ಮಾಡ್ತಿದ್ದಾರೆ. ಎಸ್, ಹೆಚ್ಚು ನಿಮ್ಗೆ ಕನ್ಸಲ್ಲಿ ರಾಯರು ಹಾಗೂ ಯಾರಾದ್ರೂ ಹಿರಿಯರು ನಿಮ್ಗೆ ಏನೋ ಒಂದು ಮಾತನ್ನ ತಿಳಿಸ್ತಿರಬಹುದು, ಅಥವಾ ನಿಮ್ಮ ಕೈಗೆ ಏನಾದ್ರೂ ವಸ್ತುಗಳನ್ನ ಕೊಡ್ತಿರಬಹುದು, ಅಥವಾ ಏನಾದ್ರೂ ನಿಮ್ಗೆ ತರ ವಸ್ತುಗಳನ್ನ ನೀವು ನೋಡ್ತಿರಬಹುದು. ಆ ವಸ್ತುಗಳು ಹಾಗೂ ಆ ಮೆಸೇಜಸ್ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಇರಬಹುದು. ಮುಂದಿನ ದಿನಗಳಲ್ಲಿ ನಿಮ್ಮ ಡ್ರೀಮ್ಸ್ ಅಲ್ಲಿ ರಾಯರು ನಿಮ್ಗೆ ಆ ಸೂಚನೆಗಳನ್ನ ತೋರಿಸ್ತಿದ್ದಾರೆ. ನಿಮ್ಮ ಲೈಫ್ ಅಲ್ಲಿ ಒಂದು ಪವಾಡ ನಡೀತಿದೆ, ಅದನ್ನ ನಿಮ್ಮ ಶತ್ರು ಏನ್ ತಡೆಯಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಅದು ಅವರಿಂದ ಸಾಧ್ಯ ಇಲ್ಲ. ಭಗವಂತ ಕೊಟ್ಟಿರೋ ಗಿಫ್ಟ್ ನಿಮ್ಗೆ. ಅಂಡ್ ನಿಮ್ಮ ಲೈಫ್ ಅಲ್ಲಿ ಏನು ಚೇಂಜಸ್ ಬೇಕು ಅಂತ ನೀವು ವೇಟ್ ಮಾಡ್ತಿದ್ದೀರಾ, ಖಂಡಿತ ಆ ಚೇಂಜಸ್ ಬರ್ತಿದೆ. ಹಾಗೂ ಕೋರ್ಟ್ ವಿಚಾರದಲ್ಲಿ ಏನ್ ನಿಮ್ಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ, ಅಥವಾ ಇನ್ನೂ ತುಂಬಾನೇ ಲೇಟ್ ಆಗ್ತಿದೆ, ಡಿಲೇ ಆಗ್ತಿದೆ ಅಂತ ನೀವು ವೇಟ್ ಮಾಡ್ತಿದ್ರೆ, ಖಂಡಿತ ಅದಕ್ಕೆ ಹೆಚ್ಚಿನ ಮುಂದಿನ ದಿನಗಳಲ್ಲಿ ಕ್ಲಾರಿಟಿ ಸಿಗ್ತಿದೆ. ನಿಮ್ಗೆ ಏನು ಕೋರ್ಟ್ ವಿಚಾರದಲ್ಲಿ ಅಬ್ಸ್ಟಿಕಲ್ಸ್ ಆಗ್ತಿದೆ ಅದು ರಿಲೀಸ್ ಆಗ್ತಿದೆ. ಪಾಯಿಂಟ್ ನಂಬರ್ 1. ಆರ್ಕೇಂಜಲ್ಸ್ ಖಂಡಿತ ನಿಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ, ನಿಮ್ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ದಾರೆ. ಅಂಡ್ ಆರ್ಕೇಂಜಲ್ಸ್ ನಿಮಗೆ ಒಂದೊಳ್ಳೆ ಮೆಸೇಜಸ್ ಕೂಡ ಸಿಗ್ತಿದೆ. ಹೆಚ್ಚು ಏಂಜಲ್ಸ್ ನಂಬರ್ನ ವಾಚ್ ಮಾಡ್ತಿದ್ದೀರಾ. 12 ಹಾಗೂ 11 ಟೈಮಿಂಗ್ಸ್ ನ ನೋಡ್ತಿದ್ದೀರಾ. ಎಸ್, ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ಸ್ವಲ್ಪ ನಾರದ ಮುನಿಗಳಾಗಿ ನಿಮ್ಮ ಮಾತುಗಳನ್ನ ಇನ್ನೊಬ್ಬರಿಗೆ ಚುಚ್ಚಿ
ಅಲ್ಲಿ ಏನೋ ಒಂದು ರೀತಿ ತಂದಾಕುವಂಥದ್ದು, ನಿಮ್ಗೆ ಏನೋ ಒಂದು ನೋವು ಮಾಡುವಂಥದ್ದು, ನಿಮ್ಮ ಒಂದು ಕೆಲಸ ಕಾರ್ಯಕ್ಕೆ ಏನಾದ್ರೂ ಒಂದು ಅಡೆತಡೆ ಮಾಡುವಂಥದ್ದು, ನಿಮ್ಮ ಮನಸ್ಸನ್ನ ಒಂದು ರೀತಿ ಚೇಂಜಸ್ ಮಾಡುವಂಥದ್ದು, ಇವತ್ತಿನ ಮಾಡ್ಬೇಕಾಗಿರೋ ಕೆಲಸ ಇನ್ನು 1 ತಿಂಗಳಾದ್ಮೇಲೆ ಆ ಕೆಲಸ ಲೇಟ್ ಆಗಿ ಆಗುವಂಥದ್ದು, ತುಂಬಾ ದಿವಸಗಳಿಂದ ಈ ರೀತಿ ಕೆಲಸಗಳನ್ನ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ನಿಮ್ಮಿಂದ ಆಗ್ತಿದೆ. ಅದ್ರ ಬಗ್ಗೆ ಗಮನ ಕೊಡಿ. ಯಾರಿಗೂ ನಿಮ್ಮ ಒಂದು ಪ್ರೀತಿ ಕೊಟ್ಟಿದ್ದೀರಾ, ಆ ಪ್ರೀತಿನ ಆ ವ್ಯಕ್ತಿಗಳು ಉಳಿಸ್ಕೋತಿಲ್ಲ, ಅದನ್ನ ತುಂಬಾನೇ ನಿಮ್ಮಿಂದ ನಿಮಗೆ ನೋವಾಗೋ ರೀತಿ ಮಾಡ್ತಿದ್ದಾರೆ. ಸೊ ಶ್ರೀರಾಮಚಂದ್ರ ಬಂದಿದ್ದಾರೆ, ರಾಮರ ಆಶೀರ್ವಾದ ಹಾಗೂ ಅಯೋಧ್ಯೆಗೆ ಕೂಡ ನೀವು ಭೇಟಿ ಕೊಡ್ತಿರಬಹುದು, ಆ ಒಂದು ಸನ್ನಿಧಾನಕ್ಕೆ ಕೂಡ ಹೋಗ್ತಿರಬಹುದು. ನಿಮ್ಗೆ ನಿಮ್ಮ ಲೈಫ್ಗೆ ಏನೋ ಒಂದು ಚೇಂಜಸ್ನ ನೋಡ್ತಿದ್ದೀರಾ. ನಿಮ್ಮ ಹತ್ರ ಇರೋ ವಸ್ತುಗಳು, ಅದು ಅಂತರ ಆಗಿರಬಹುದು, ಅಥವಾ ಕ್ರಿಸ್ಟಲ್ ಆಗಿರಬಹುದು, ಅಥವಾ ರುದ್ರಾಕ್ಷಿ ಆಗಿರಬಹುದು, ಅಥವಾ ಚೈನ್ ಆಗಿರಬಹುದು, ಸಮಥಿಂಗ್ ಈ ದೇವರಿಗೆ ಸಂಬಂಧಪಟ್ಟಾಗಿ ವಸ್ತುಗಳು ನಿಮ್ಮ ಒಂದು ಧಾರಣೆ ಮಾಡಿದ್ರೆ, ರುದ್ರಾಕ್ಷಿ ಏನಿದೆ ಅದು ಏನಾದ್ರೂ ಭಿನ್ನ ಆಗಿ ಕಿತ್ತೋದ್ರೆ ಅದನ್ನ ಮತ್ತೆ ನೀವು ಕ್ಲೆನ್ಸ್ ಮಾಡಿ ಹಾಕೋಬೇಕಿದೆ. ಅದನ್ನ ನೀವು ಕ್ಲೆನ್ಸ್ ಮಾಡಿ ಹಾಕೊಳ್ಳೋದ್ರಿಂದ ಚೇಂಜಸ್ ಇದೆ. ನೀವು ಮತ್ತೆ ಅದೇ ರೀತಿಯಾಗಿ ಧಾರಣೆ ಮಾಡಿದ್ರೆ ಮತ್ತೆ ಅದು ಈ ಹಳೆ ನೆಗೆಟಿವಿಟಿನ ನಿಮ್ಮಿಂದ ತೆಗೆದಾಕಿದೆ. ಮತ್ತೆ ಅದನ್ನ ನೀವು ಪೂರ್ಣಿಸಿ ಹಾಕೋದ್ರಿಂದ ಅಥವಾ ಅದನ್ನ ನೀವು ಮತ್ತೆ ಧಾರಣೆ ಮಾಡೋದ್ರಿಂದ ಸಮಥಿಂಗ್ ನಿಮ್ಗೆ ಹೆಲ್ತ್ ಇಶ್ಯೂಸ್ ಆಗಬಹುದು. ನಂಗೆ ಗೊತ್ತಿಲ್ಲ, ನಂಗೆ ಇಲ್ಲಿ ಏನು ಎನರ್ಜೀಸ್ ಬಂದಿದೆ ಅದನ್ನ ತಿಳಿಸ್ತಿದ್ದೀನಿ. ಭೂವರ ಸ್ವಾಮಿಯ ಆಶೀರ್ವಾದ ಕೂಡ ಹೆಚ್ಚಾಗಿ ನಿಮ್ಗೆ ಇದೆ. ಹಾಗೂ ನೀವು ಎಲ್ಲಿ ನೀರು ಹರಿಯೋ ಸ್ಥಳದಲ್ಲಿ ವಿಸಿಟ್ ಮಾಡ್ತಿದ್ದೀರಾ, ಅಲ್ಲಿನೂ ನಿಮ್ಗೆ ಶಂಕ ಆಗಿರಬಹುದು ಅಥವಾ ಸಮಥಿಂಗ್ ಏನಾದ್ರೂ ದೇವರಿಗೆ ಸಂಬಂಧಪಟ್ಟ ರಿಲೇಟೆಡ್ ಏನಾದ್ರೂ ನಿಮ್ಗೆ ವಸ್ತುಗಳು ಸಿಗ್ತಿದೆ, ತುಂಬಾನೇ ಅದನ್ನ ನೀವು ಖುಷಿಯಿಂದ ತಗೊಳ್ತಿದ್ದೀರಾ. ಖಂಡಿತ ಆ ಒಂದು ವಸ್ತು ನಿಮ್ಮ ಲೈಫ್ಗೆ ನಿಮಗೆ ತುಂಬಾನೇ ಅದೃಷ್ಟನ ತಂದ್ಕೊಡ್ಬಹುದು. ಅದು ಏನಾದ್ರೂ ನೀರಲ್ಲಿ ನಿಮ್ಗೆ ಚಿಕ್ಕ ವಿಗ್ರಹ ಕೂಡ ಸಿಗಬಹುದು. ನಂಗೆ ಗೊತ್ತಿಲ್ಲ ಇಲ್ಲಿ ಏನ್ ಎನರ್ಜಿ ಬಂದಿದೆ, ನಾನು ಅದನ್ನ ತಿಳಿಸ್ತಿದ್ದೀನಿ. ಎಸ್, ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಾಗ ಏನಾದ್ರೂ ಪ್ರಾಬ್ಲಮ್ಸ್ ಆಗಿದ್ರೆ ಖಂಡಿತ ಅದರಿಂದ ಕೂಡ ನಿಮ್ಗೆ ರಿಲೀಸ್ ಆಗ್ತಿದೆ. ಹಾಗೂ ನಿಮ್ಮ ಮಕ್ಕಳಿಂದ ನಿಮ್ಗೆ ತುಂಬಾನೇ ಸಂತೋಷ ಸಿಗ್ತಿದೆ. ಅವರ ಎಜುಕೇಶನ್ ವಿಚಾರವಾಗಿ ನೀವು ತುಂಬಾನೇ ತಲೆ ಕೆಡಿಸ್ಕೊಂಡಿದ್ರೆ, ಹಾಗೂ ಅವರ ಒಂದು ಜಾಬ್ ವಿಚಾರವಾಗಿ ನೀವು ತುಂಬಾ ತಲೆ ಕೆಡಿಸ್ಕೊಂಡಿದ್ರೆ, ಅವರ ಮದುವೆ ವಿಚಾರವಾಗಿ ನೀವು ತುಂಬಾ ತಲೆ ಕೆಡಿಸ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ಆ ಒಂದು ಟೆನ್ಷನ್ ಇಂದ ನಿಮ್ಗೆ ರಿಲೀಸ್ ಆಗ್ತದೆ. ಅಂಡ್ ತುಂಬಾನೇ ಚೇಂಜಸ್ ನ ನಿಮ್ಮ ಮಕ್ಕಳಲ್ಲಿ ನೋಡ್ತಿದ್ದೀರಾ. ನಿಮ್ಮ ಕೆಲಸದಲ್ಲಿ ಏನು ನಿಮ್ಗೆ ಗುರುತು, ನೀವು ಮಾಡಿರೋ ಕೆಲಸಕ್ಕೆ ಏನು ಪ್ರಶಂಸೆ ಸಿಕ್ಕಿಲ್ಲ, ಮೆಡಲ್ ಸಿಕ್ಕಿಲ್ಲ, ಪ್ರಮೋಷನ್ ಸಿಕ್ಕಿಲ್ಲ ಅಂತ ವೇಟ್ ಮಾಡ್ತಿದ್ದೀರಾ. ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ನಿಮ್ಗೆ ನಿಮ್ಮ ಬಾಸ್ ಕಡೆಯಿಂದ ಒಂದು ಒಳ್ಳೆ ಮಾತುಗಳು ಸಿಕ್ಕಿಲ್ಲ ಅಂತ ನೀವು ವೇಟ್ ಮಾಡ್ತಿದ್ದೀರಾ. ಖಂಡಿತ ಮುಂದಿನ ದಿನಗಳಲ್ಲಿ ನಿಮ್ಮ ಬಾಸ್ ಕಡೆಯಿಂದ ನಿಮ್ಗೆ ಗುಡ್ ನ್ಯೂಸ್ ಸಿಗ್ತಿದೆ. ನಿಮ್ಮ ಪೂರ್ವಜರರ ಆಶೀರ್ವಾದ ಕೂಡ ಸಿಗ್ತಿದೆ. ಕೆಲವರಿಗೆ ನಿಮ್ಮ ಪೂರ್ವಜರರ ಆಶೀರ್ವಾದ ಜೊತೆಗೆ ಅವರ ಒಂದು ಪೂಜೆಗಳನ್ನ ಸರಿಯಾದ ಕ್ರಮವಾಗಿ ಮಾಡದೇ ಇರಬಹುದು. ಇದು ಯಾರಿಗೆ ಮೆಸೇಜ್ ತಲುಪಬೇಕು ಅವ್ರಿಗೆ ತಲುಪಲಿ, ಅದರಿಂದ ಸ್ವಲ್ಪ ನಿಮ್ಗೆ ಪ್ರಾಬ್ಲಮ್ಸ್ ಆಗ್ತಿರಬಹುದು. ಸೊ ನೀವು ಕಾಳಹಸ್ತಿಗಾಗಿರಬಹುದು, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕಾಗಿರಬಹುದು ವಿಸಿಟ್ ಮಾಡಿ. ಖಂಡಿತ ನಿಮ್ಗೆ ಈ ಒಂದು ನಿಮ್ಗೆ ನಿಮ್ಮ ಪೂರ್ವಜರರು ನಿಮ್ಮ ಡ್ರೀಮ್ಸ್ ಆಗಿರಬಹುದು ಏನಾದ್ರೂ ಕಾಣಿಸ್ಕೋತಿದ್ರೆ, ಅಥವಾ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಆಗ್ತಿದೆ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ತಿದ್ರೆ, ಖಂಡಿತ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ನಿಮ್ಮ ಜೊತೆಗಿದೆ, ಸೂರ್ಯ ದೇವರ ಆಶೀರ್ವಾದ ನಿಮ್ಮ ಜೊತೆಗಿದೆ, ವಿಘ್ನೇಶ್ವರನ ಆಶೀರ್ವಾದ ನಿಮ್ಮ ಜೊತೆಗಿದೆ. ಫೈಲ್ ನಂಬರ್ 1. ಹಾಗೂ ತಿಳ್ಕೊಳ್ಬೇಕಾಗಿರೋ ಇನ್ನಷ್ಟು ಮಾಹಿತಿಗಳು ನಿಮ್ಗೆ ಕಿವಿಗೆ ಬೀಳ್ಬೇಕಾಗಿದೆ. ಅದನ್ನ ಬೀಳ್ಬಾರ್ದು ಅಂತ ತುಂಬಾ ಜನ ತಪ್ಪಿಸ್ತಿರಬಹುದು. ನಿಮಗೆ ಆ ಒಂದು ಕೆಲಸ ಸಿಗಬಾರ್ದು ಅಂತ ತಪ್ಪಿಸ್ತಿರಬಹುದು. ನಿಮ್ಗೆ ಆ ಒಂದು ಮ್ಯಾರೇಜ್ ಪ್ರಪೋಸಲ್ ಬರಬಾರ್ದು ಅಂತ ತಪ್ಪಿಸ್ತಿರಬಹುದು. ಇದನ್ನೆಲ್ಲ ಅಡೆತಡೆ ಏನಿದೆ ಅದನ್ನ ನಿವಾರಣೆ ಮಾಡ್ತಿದ್ದಾರೆ ರಾಯರು. ಹಾಗೂ ನಿಮ್ಮ ಒಂದು ಧ್ವನಿ, ನಿಮ್ಮ ಒಂದು ಮಾತುಗಳು ತುಂಬಾನೇ ಇಂಪಾರ್ಟೆಂಟ್ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಕುಟುಂಬಕ್ಕೆ ನಿಮ್ಮ ಧ್ವನಿ, ನಿಮ್ಮ ಒಂದು ತಾಳ್ಮೆಯ ಮಾತು, ಹಾಗೂ ನೀವು ಏನ್ ಡಿಸಿಷನ್ಸ್ ತಗೋತಿದ್ದೀರಾ, ಖಂಡಿತ ನಿಮ್ಮ ಕುಟುಂಬಕ್ಕೆ ತುಂಬಾನೇ ಖುಷಿ ಕೊಡುವಂತಹ ಕೆಲಸನ ಮಾಡ್ತಿದ್ದೀರಾ. ಫೈಲ್ ನಂಬರ್ 1. ಹೆಚ್ಚು ಫೆದರ್ಸ್ ನ ನೀವು ವಾಚ್ ಮಾಡ್ತಿದ್ದೀರಾ. ನಿಮ್ಮ ಮನೆಗೆ ಹೋಮ್ ಡೆಕೋರೇಟಿವ್ ಐಟಮ್ಸ್ ಫೆದರ್ಸ್ ನ ನೀವು ತಗೊಂಡ್ ಬರ್ತಿದ್ದೀರಾ. ಒಂದ್ ರೀತಿ ತುಂಬಾನೇ ಚೇಂಜಸ್ ಆಗ್ತಿದೆ. ನಿಮ್ಮ ವಾತಾವರಣದಲ್ಲಿ ತುಂಬಾನೇ ಚೇಂಜಸ್ ಮಾಡ್ಕೋತಿದ್ದೀರಾ. ಫೈಲ್ ನಂಬರ್ 1. ಕೃಷ್ಣ ಪರಮಾತ್ಮನ ಆಶೀರ್ವಾದ ಹೆಚ್ಚಾಗಿ ಸಿಗ್ತಿದೆ. ತಾವ್ರೆ ಹೂವನ್ನ ವಿಷ್ಣು ದೇವರಿಗೂ ಲಕ್ಷ್ಮೀ ದೇವಸ್ಥಾನಕ್ಕೂ ವಿಸಿಟ್ ಮಾಡಿ.
ನಿಮ್ಮ ಒಂದು ಹೆಸರಲ್ಲಿ ಸಂಕಲ್ಪ ಮಾಡಿ ಅರ್ಚನೆ ಮಾಡಿಸಿಕೊಟ್ಟು ಬನ್ನಿ. ಖಂಡಿತ ಒಂದು ಕೆಟ್ಟ ಈಗಿನ ಕನಸುಗಳು ನಿಮ್ಗೆ ಬೀಳ್ತಿದೆ. ಪಾಯಲ್ ನಂಬರ್ 1 ಯಾರಿಗಿದು ರೆಸಿನೇಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ. ಇದನ್ನ ನೀವು ಕೊಟ್ಟು ಬರೋದ್ರಿಂದ ಬಹಳಷ್ಟು ಚೇಂಜಸ್ ಆಗ್ತಿದೆ. ಅಂಡ್ ಓಂಕಾರ ಟ್ಯೂನ್ಸ್ ಅನ್ನ ನೀವು ಹೇಳೋದ್ರಿಂದ, ಅದನ್ನ ನೀವು ಉಚ್ಚರಿಸೋದ್ರಿಂದ ಬಹಳಷ್ಟು ಬದಲಾವಣೆಯನ್ನ ನೀವು ನೋಡ್ತಿದ್ದೀರಾ. ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಹೆಚ್ಚಾಗಿ ಇದೆ. ಏನಾದ್ರೂ ನೀವು ಬೇಸರ ಆಗಿ ನೀವು ನಿಮ್ಮ ಫ್ಯಾಮಿಲಿಯಿಂದ ದೂರ ಇದ್ರೆ ಮತ್ತೆ ರೀಕನ್ಸಿಡರ್ ಆಗ್ತಿದ್ದೀರಾ. ಈ ಒಂದು ತುಂಬಾನೇ ನಿಮ್ಮ ಒಂದು ಸುತ್ತ ಇರೋ ವಾತಾವರಣ ತುಂಬಾನೇ ನಿಮ್ಗೆ ಖುಷಿ ಕೊಡ್ತಿದೆ. ಹಾಗೂ ನಿಮ್ಮ ಕೆಲಸದ ಸರೌಂಡಿಂಗ್ ಇರೋ ವಾತಾವರಣ ಕೂಡ ನಿಮ್ಗೆ ತುಂಬಾನೇ ಖುಷಿ ಕೊಡ್ತಿದೆ. ಯಾರೇ ನಿಮ್ಗೆ ಕೆಟ್ಟ ದೃಷ್ಟಿ ಇಟ್ಟಿದ್ರು ಆ ಕೆಟ್ಟ ದೃಷ್ಟಿಯಿಂದ ನೀವು ಬೇಗ ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಪಾಯಲ್ ನಂಬರ್ 1 ಎಸ್, ನಿಮ್ಗೆ ಯಾರು ಪ್ರಾಬ್ಲಮ್ಸ್ ಮಾಡಿದ್ದಾರೆ ಆ ಪ್ರಾಬ್ಲಮ್ಸ್ ನೀವು ಮಾಡೋದಕ್ಕೆ ಮುಂಚೆ ಭಗವಂತ ಅವರಿಗೆ ಪ್ರಾಬ್ಲಮ್ಸ್ ನ ಮಾಡ್ತಿದ್ದಾರೆ. ಅದನ್ನು ಕೂಡ ನೀವು ಹೆಚ್ಚು ಸೂಚನೆ ನಿಮ್ಗೆ ಸಿಗ್ತಿದೆ. ಪಾಯಲ್ ನಂಬರ್ 1 ಎಸ್, ಇಫ್ ಯು ಬಿಲೀವ್ ನೀವೇನ್ ಡಿಸಿಷನ್ಸ್ ತಗೋತಿದ್ದೀರಾ ಅಥವಾ ನಿಮ್ಗೆ ಯಾವ ಕೆಲ್ಸಕ್ಕೆ ನೀವು ಕೈ ಹಾಕಿದ್ದೀರಾ ಅದ್ರ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ ಮುಂದೆ ಹೋಗಿ. ಅಂಡ್ ವೇಟ್ ಮಾಡಿ, ತುಂಬಾ ಫಾಸ್ಟ್ ಆಗಿ ಮೂವ್ ಆಗಬೇಡಿ, ತುಂಬಾ ಫಾಸ್ಟ್ ಆಗಿ ನಿರ್ಧಾರ ತಗೋಬೇಡಿ. ವೇಟ್ ಮಾಡಿ. ಅಂಡ್ ಅದರಿಂದ ತುಂಬಾನೇ ಚೇಂಜಸ್ ನ ನೀವು ನೋಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ. ಪಾಯಲ್ ನಂಬರ್ 1 ಈ ಒಂದು ರೀಡಿಂಗ್ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಿಮ್ ಇಷ್ಟ ಆಗ್ತವೆಲ್ಲವೂ ಸಿದ್ಧಿ ಆಗ್ಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇಷ್ಟು ಪೇಷನ್ಸ್ ಇಂದ ಈ ಒಂದು ರೀಡಿಂಗ್ ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬೈ. ನಮಸ್ತೆ. ಫೈಲ್ ನಂಬರ್ 2 ಯಾರು ಈ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ ನಿಮಗಾಗಿ ಒಂದು ರೀಡಿಂಗ್. ಮೊದಲೇದಾಗಿ ಬೆಲ್ಲಿಂದ ಏನ್ ಮೆಸೇಜಸ್ ಸಿಗ್ತಿದೆ ನೋಡೋಣ. ಎಸ್, ಫೈಲ್ ನಂಬರ್ 2 ತುಂಬಾ ಮನಸ್ಸಿಗೆ ಯಾವುದೋ ಒಂದು ವಿಚಾರ ತುಂಬಾ ನೋವು ಕೊಡ್ತಿರಬಹುದು. ಫೈಲ್ ನಂಬರ್ 2 ಆ ಒಂದು ನೋವಿಂದ ನೀವು ಈಚೆ ಬರ್ತಿದ್ದೀರಾ. ಹಾಗೂ ನಿಮ್ಗೆ ಒಂದು ಸ್ಟ್ರೆಂತ್ ಸಿಗ್ತಿದೆ, ಸಪೋರ್ಟಿವ್ ಸಿಗ್ತಿದೆ. ಜೊತೆಗೆ ನೀವು ಯಾವ್ದ್ರಲ್ಲಿ ಕುಗ್ತಿದ್ದೀನಿ ಅಂತ ಅನ್ಕೋತಿದ್ದೀರಾ, ನೀವು ಸೋಲ್ತಿದ್ದೀನಿ ಅಂತ ಅನ್ಕೋತಿದ್ದೀರಾ. ಖಂಡಿತ ಅದರಲ್ಲಿ ಹೆಚ್ಚಿನ ಮುಂದಿನ ದಿನಗಳಲ್ಲಿ ರಾಯರಿಂದ ನಿಮ್ಗೆ ಹೆಚ್ಚಿನ ಅವಕಾಶಗಳು ಸಿಗ್ತಿದೆ. ನೀವು ಕುಗ್ಗಿಲ್ಲ, ನೀವು ಸೋತಿಲ್ಲ, ನೀವು ಗೆಲ್ತಿದ್ದೀರಾ. ನಿಮ್ಗೆ ಹೆಚ್ಚಿನ ಕ್ಲಾರಿಟಿ ಸಿಗ್ತದೆ, ಹೆಚ್ಚಿನ ಇನ್ಫಾರ್ಮೇಶನ್ ಸಿಗ್ತದೆ. ಈ ಒಂದು ಮೆಸೇಜಸ್ ನ ಲಾಸ್ಟ್ ಅಲ್ಲಿ ನೋಡೋಣ. ಎಸ್, ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತಿದೆ. ನೀವು ತಗೊಳ್ತಾ ಇರೋ ಡಿಸಿಷನ್ ಆಗಿರಬಹುದು ಅಥವಾ ನೀವು ಮಾಡ್ತಿರೋ ಕೆಲಸದಲ್ಲಿ, ನೀವು ಇರೋ ಕೆಲಸದಲ್ಲಿ ಬೇರೆ ಒಂದು ವರ್ಗಾವಣೆ ಕೇಳ್ತಿರಬಹುದು. ಖಂಡಿತ ಫಾಸ್ಟ್ ಆಗಿ ಮೂವ್ ಆಗ್ತಿದೆ. ಹಾಗೂ ನೀವು ತುಂಬಾ ನ್ಯಾಯವಾದ ವ್ಯಕ್ತಿ. ನಿಮ್ಗೆ ಸುಳ್ಳು ಹೇಳೋದು ಅಂದ್ರೆ ಇಷ್ಟ ಆಗೋದಿಲ್ಲ. ಹಾಗೂ ನೀವು ನಂಬಿರೋ ದೈವನ ಆಶೀರ್ವಾದ ಹೆಚ್ಚಾಗಿ ನಿಮ್ಗೆ ಸಿಗ್ತಿದೆ. ಇಲ್ಲಿ ಕೊರಗಜ್ಜರ ಆಶೀರ್ವಾದ ಕೂಡ ಇದೆ. ಪಾಯಲ್ ನಂಬರ್ 2 ನಿಮ್ಮ ಹಿಂದೆ ಇರೋ ವ್ಯಕ್ತಿಗಳು ನೀವೇನೇ ಕೆಲಸ ಮಾಡೋದು ಅದನ್ನ ಹೆಚ್ಚು ಅಬ್ಸರ್ವ್ ಮಾಡಿ. ಅದ್ರಲ್ಲಿ ಏನಾದ್ರೂ ಒಂದು ನಿಮ್ಮ ಕೆಲಸದ ಸರೌಂಡಿಂಗ್, ನೀವೇನೇ ಒಂದು ಕೆಲಸ ಮಾಡೋದ್ರಲ್ಲಿ ಏನಾದ್ರೂ ಒಂದು ಮಿಸ್ಟೇಕ್ಸ್ ಆಗ್ಬೇಕು, ನಿಮ್ಗೆ ನೋವಾಗ್ಬೇಕು ಅನ್ನೋ ರೀತಿಯಾದ ಇಂಟೆನ್ಷನ್ ಇದೆ. ಆ ಇಂಟೆನ್ಷನ್ ಏನೇ ಇರಲಿ ನಿಮ್ಗೆ ಅದರಿಂದ ರಿಲೀಸ್ ಸಿಗ್ತಿದೆ. ಆ ಒಂದು ಕೆಟ್ಟ ದೃಷ್ಟಿಗಳಿಂದ ನಿಮ್ಗೆ ನಿವಾರಣೆ ಆಗ್ತಿದೆ ಮುಂದಿನ ದಿನಗಳಲ್ಲಿ. ಹಾಗೂ 20 ನಂಬರ್ ಹಾಗೂ 28 ನಂಬರ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಇರಬಹುದು. ಆ ಡೇಟ್ ಕೂಡ ಇಂಪಾರ್ಟೆಂಟ್ ಇರಬಹುದು. ಎಸ್, ಸಡನ್ ಆಗಿ ನಿಮ್ಗೆ ಫೋನ್ ಕಾಲ್ ಬರ್ತಿದೆ, ಸಡನ್ ಆಗಿ ನಿಮ್ಗೆ ಮ್ಯಾರೇಜ್ ಪ್ರಪೋಸಲ್ ಬರ್ತಿದೆ, ಸಡನ್ ಆಗಿ ನಿಮ್ಗೆ ನೀವು ಯಾರಿಗೆ ಅಮೌಂಟ್ ಕೊಟ್ಟಿದ್ದೀರಾ ಅದು ವಾಪಸ್ ಬರ್ತಿದೆ. ಅಂಡ್ ಯಾವ ಆಪರ್ಚುನಿಟಿಗೋಸ್ಕರ ನೀವು ವೇಟ್ ಮಾಡ್ತಿದ್ದೀರಾ ಆ ಆಪರ್ಚುನಿಟಿ ನಿಮ್ಗೆ ಸಿಗ್ತಿದೆ. ಜೊತೆಗೆ ಹೆಲ್ತ್ ವೆಲ್ ಆಗ್ತಿದೆ. ಅಂಡ್ ನಿಮಗೆ ಸಿಗ್ತಾ ಇರೋ ಸೂಚನೆಗಳು ಹಾಗೂ ನೀವು ಮಾಡ್ಬೇಕಾಗಿ ಅನ್ಕೊಂಡಿರೋ ಕೆಲಸಗಳು, ಮನಸ್ಸಲ್ಲಿ ನೀವು ಅನ್ಕೊಂಡಿದ್ದೀರಾ ಅದನ್ನ ನೀವು ಸಾಧಿಸ್ಬೇಕು ಅಂತ ವೇಟ್ ಮಾಡ್ತಿದ್ದೀರಾ. ಅದಕ್ಕೆ ಅಡೆತಡೆಗಳಾಗ್ತಿದೆ. ಆ ಅಡೆತಡೆಗಳಿಂದ ನಿಮ್ಗೆ ನಿವಾರಣೆ ಆಗ್ತಿದೆ. ರಾಯರ ಆಶೀರ್ವಾದ ಹೆಚ್ಚಾಗಿ ನಿಮ್ಗೆ ಸಿಗ್ತಿದೆ. ಎಸ್,
ನಿಮ್ಮ ಉದ್ಯೋಗದಲ್ಲಿ ಹಾಗೂ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ, ನಿಮ್ಮ ಕುಟುಂಬದ ಜೀವನದಲ್ಲಿ ಹೊಸ ಬಿಗಿನಿಂಗ್ ಶುರುವಾಗ್ತಿದೆ. ಈ ನಿಮಗೆ ನಿಮ್ಮ ವೈಮನಸ್ಸಾಗಿತ್ತು, ಬೇಜಾರಾಗಿತ್ತು, ಮೋಸ ಆಗಿದೆ, ತುಂಬಾ ಕೋಪ ಬರ್ತಿದೆ, ಯಾರ ಮೇಲೆ ನಿಮಗೆ ಬೇಸರ ಆಗಿದೆ, ಆ ವ್ಯಕ್ತಿಗಳು ನಿಮಗೆ ಸಾರಿ ಕೇಳಲಿಕ್ಕೆ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಫೈಲ್ ನಂಬರ್ 2 ಆ್ಯಂಡ್ ಮ್ಯಾರೇಜ್ ಪ್ರಪೋಸಲ್ ಕೂಡ ಬರ್ತಿದೆ. ನೀವೇನಾದ್ರೂ ವಧುವರನ ಹುಡುಕ್ತಿದ್ದೀರಾ, ಸೆಟ್ ಆಗ್ತಿಲ್ಲ, ಜಾತಕ ಹೊಂದಿಲ್ಲ ಅಂತ ನೀವು ವೇಟ್ ಮಾಡ್ತಿದ್ದೀರಾ, ರಾಯರಿಂದ ನಿಮಗೆ ಸಿಹಿಯಾದ ಸುದ್ದಿ ಕೂಡ ನಿಮಗೆ ಸಿಗ್ತಿದೆ. ಹೆಚ್ಚು ಸೆಲೆಬ್ರೇಷನ್ ಸಿಗ್ತಿದೆ, ಹೆಚ್ಚು ಖುಷಿಯಾದ ವಾತಾವರಣ ನಿಮ್ಗೆ ಸಿಗ್ತಿದೆ. ಒಳ್ಳೆ ಏನೋ ಒಂದು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ತಿದ್ದೀರಾ. ಆ ಇನ್ಫಾರ್ಮೇಶನ್ ನಿಮ್ಮ ಕುಟುಂಬಕ್ಕೂ ನಿಮ್ಮ ಲೈಫಿಗೂ ತುಂಬಾನೇ ಇಂಪಾರ್ಟೆಂಟ್ ಇದೆ. ಯಾವುದಾದ್ರೂ ಇಂಪಾರ್ಟೆಂಟ್ ವಸ್ತುಗಳನ್ನ ನೀವು ಕಲ್ಕೊಂಡಿದ್ರೆ ಅದು ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ವಾಪಸ್ ನಿಮ್ಮ ಕೈಗೆ ಸಿಗ್ತಿದೆ. ಎಸ್, ಭೂಮಿಗೆ ಸಂಬಂಧಪಟ್ಟಾಗಿ ಯಾವ ವಿಚಾರದಲ್ಲಿ ನೀವು ಕೈ ಹಾಕಿದ್ದೀರಾ, ಖಂಡಿತ ನೀವು ಮಾಡ್ತಿರೋ ಕೆಲಸದಲ್ಲಿ ಆ್ಯಂಡ್ ಏನಾದರೂ ನೀವು ಸೇಲ್ಸ್ ಕೆಲಸ ಮಾಡ್ತಿದ್ರೆ ಅದರಲ್ಲೂ ಕೂಡ ತುಂಬಾನೇ ಅನುಕೂಲತೆ ಆಗ್ತದೆ. ತುಂಬಾನೇ ಬಿಗ್ ಡ್ರೀಮ್ ಕಾಣಿದ್ದೀರಾ ಹಾಗೂ ಯಾರನ್ನ ನಿಮ್ಮ ಮನಸ್ಸಲ್ಲಿ ಇಷ್ಟಪಟ್ಟಿದ್ದೀರಾ, ಆ ವ್ಯಕ್ತಿಗೋಸ್ಕರ ನೀವು ವೇಟ್ ಮಾಡ್ತಿದ್ದೀರಾ. ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನ ಹೇಳ್ಕೊಳಕ್ ಆಗ್ತಿಲ್ಲ, ಒಳ್ಳೆ ಟೈಮ್ ಸಿಕ್ಕಿಲ್ಲ ಅಂತ ನೀವು ವೇಟ್ ಮಾಡ್ತಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಪ್ರೀತಿ ಪ್ರಪೋಸಲ್ ಯಾರಿಗೆ ಮಾಡಬೇಕು ಅಂತ ಪ್ರಪೋಸಲ್ ಮಾಡಬೇಕು ಅಂತ ನಿಮ್ಮ ಪ್ರೀತಿ ಮಾತೆಗಳನ್ನ ಹೇಳಬೇಕು ಅಂತ ವೇಟ್ ಮಾಡ್ತಿದ್ದೀರಾ. ಖಂಡಿತ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ ಹಾಗೂ ಆ ವ್ಯಕ್ತಿ ನೀವು ಏನು ನಿಮ್ಮ ಮಾತನ್ನ ಕೇಳ್ತಿಲ್ಲ ಹಾಗೂ ನಿಮ್ಮ ಪ್ರೀತಿನ ಒಪ್ಕೊಂಡಿಲ್ಲ ಅಂತ ವೇಟ್ ಮಾಡ್ತಿದ್ರೆ ಖಂಡಿತ ಆ ಪರ್ಸನ್ ನಿಮ್ಮ ಲೈಫಿಗೆ ಎಂಟ್ರಿ ಕೊಡ್ತಿದ್ದಾರೆ. ಫೈಲ್ ನಂಬರ್ 2. ಎಸ್, ನಿಮ್ಮ ಕೆಲಸದಲ್ಲಿ ತುಂಬಾನೇ ಕಿರಿಕಿರಿ ಅನ್ನಿಸ್ತದೆ. ಆ ಒಂದು ಡಿಸ್ಟ್ರಾಕ್ಷನ್ ಇಂದ ನಿಮಗೆ ನಿವಾರಣೆ ಆಗ್ತಿದೆ. ತುಂಬಾನೇ ನಿಮಗೆ ಗೋಲ್ಡನ್ ಆಪರ್ಚುನಿಟಿ ಸಿಗೋ ಟೈಮ್ ಬಂದಿದೆ. ಅದನ್ನ ನೋಡಿ ನಿಮ್ಮ ಸುತ್ತ ಇರೋ ವ್ಯಕ್ತಿಗಳ ಕಣ್ಣು ಕುಗ್ತಿದೆ, ತುಂಬಾನೇ ಹೊಟ್ಟೆ ಉರ್ಕೋತಿದ್ದಾರೆ. ಆ ರೀತಿಯಾದ ಒಂದು ಚೇಂಜಸ್ ನೀವು ನೋಡ್ತಿದ್ದೀರಾ. ನಿಮ್ಮ ಮಕ್ಕಳ ಜೀವನದಲ್ಲೂ ಬಹಳಷ್ಟು ಬದಲಾವಣೆ ಬೆಳಕನ್ನ ನೋಡ್ತಿದ್ದೀರಾ. ಒಂದು ಫ್ರೆಶ್ನೆಸ್ ಇದೆ, ಅದು ಒಂದು ರೀತಿ ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಆ ಒಂದು ಫ್ರೆಶ್ನೆಸ್ ನಿಮ್ಮ ಲೈಫಿಗೆ ಬರ್ತಿದೆ. ಅದು ಗುರು ರಾಘವೇಂದ್ರ ಆಶೀರ್ವಾದ ನಿಮ್ಗೆ ಸಿಗ್ತಿದೆ. ಹಾಗೂ ನೀವೇನಾದ್ರೂ ಮುಂದಿನ ದಿನಗಳಲ್ಲಿ ಗುರು ರಾಘವೇಂದ್ರ ಸನ್ನಿಧಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ರೆ ಅಲ್ಲಿ ಒಂದೇನೋ ನಿಮ್ಗೆ ಏನೋ ಇನ್ಫಾರ್ಮೇಶನ್ ಸಿಗ್ತದೆ. ಅಲ್ಲಿ ಒಂದು ನಿಮ್ಮ ಲೈಫಿಗೆ ಪವಾಡ ನಡೀತಿದೆ. ನಿಮ್ಗೆ ಏನೋ ಒಂದು ಅದು ರೀತಿ ಪವಾಡ ಅಂತ ಅನಿಸ್ತಿರಬಹುದು. ಎಸ್, ಇಷ್ಟು ದಿವಸ ಏನ್ ನಿಮ್ಗೆ ಬೇಸರ ಆಗಿತ್ತು, ನಿಮ್ಗೆ ನೋವಾಗಿತ್ತು, ಅಥವಾ ನನ್ನ ಲೈಫಲ್ಲಿ ಫುಲ್ ಕತ್ಲೆ ಇದೆ, ಬೆಳಕಿಲ್ಲ ಅಂತ ನೀವೇನ್ ಅನ್ಕೊಂಡಿದ್ದೀರಾ, ನಿಮ್ ಜೊತೆ ಯಾರಿಲ್ಲ ಅಂತ ಅನ್ಕೊಂಡಿದ್ದೀರಾ, ರಾಯರಿದ್ದಾರೆ. ಸೊ ನೀವು ನಂಬಿರೋ ದೈವಶಕ್ತಿ ನಿಮ್ಮ ಜೊತೆಗಿದೆ. ತುಂಬಾನೇ ಪ್ರೊಟೆಕ್ಷನ್ ನಿಮ್ಗಿದೆ. ನೀವೆಲ್ಲೇ ಏನೇ ಕೆಲಸ ಮಾಡಲಿ ಭಗವಂತನ ಆಶೀರ್ವಾದ ಅನುಗ್ರಹ ನಿಮ್ ಜೊತೆಗೆ ಹೆಚ್ಚಾಗಿ ಇದೆ. ಫೈಲ್ ನಂಬರ್ 2. ಹಾಗೂ ಮುಂದಿನ ದಿನಗಳಲ್ಲಿ ನೀವು ಯಾರಿಗಾದ್ರೂ ಪ್ರಾಮಿಸಿಂಗ್ ಮಾಡ್ತಿದ್ರೆ, ನಿಮ್ಮಿಂದ ಪ್ರಾಮಿಸ್ ತಗೊಳ್ಳೋರಿದ್ರೆ, ಪ್ರಾಮಿಸ್ ಕೇಳ್ತಿದ್ರೆ, ಆ ವ್ಯಕ್ತಿಗಳಿಗೆ ನಿಮ್ಮ ಪ್ರಾಮಿಸ್ ಕೊಟ್ರೆ ನೀವು ತುಂಬಾನೇ ಮುಂದಿನ ದಿನಗಳಲ್ಲಿ ಸಫರ್ ಮಾಡಬಹುದು. ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರೋದು ನಿಮ್ಮ ಒಂದು ನಿಮ್ಮ ರಿಚ್ನೆಸ್ ನೋಡಿ, ನಿಮ್ಮ ಹತ್ರ ಇರೋ ಹಣನ ನೋಡಿ, ನಿಮ್ಮ ಹತ್ರ ಇರೋ ಒಡವೆನ ನೋಡಿ, ನಿಮ್ಮ ಹತ್ರ ಒಳ್ಳೆ ಗುಣನ, ನಿಮ್ಮ ಪ್ರೀತಿನ ನೋಡಿ ಅಲ್ಲ, ನಿಮ್ಮ ಹತ್ರ ಇರೋ ಆಸ್ತಿನ ನೋಡಿ ಇಷ್ಟಪಡ್ತಿದ್ದಾರೆ. ಆ ವ್ಯಕ್ತಿಗಳನ್ನ ನೀವು ಅಬ್ಸರ್ವ್ ಮಾಡಬೇಕಿದೆ. ಹಾಗೂ ಮುಂದಿನ ದಿನಗಳಲ್ಲಿ ನೀವು ಸ್ವಂತ ಕಾರ್ನ ಕೂಡ ಪರ್ಚೇಸ್ ಮಾಡ್ತಿದ್ದೀರಾ. ಅದು ನಿಮ್ಮ ಒಂದು ಡ್ರೀಮ್ ಆಗಿತ್ತು. ಆ ಡ್ರೀಮ್ ನಿಮಗೆ ರಾಯರಿಂದ ಆಶೀರ್ವಾದ ಸಿಗ್ತಿದೆ. ಫೈಲ್ ನಂಬರ್ 2. ಒಂದು ಮ್ಯಾಜಿಕಲಿ ಚೇಂಜಸ್ನ ನೀವು ನೋಡ್ತಿದ್ದೀರಾ. ನಿಮ್ಮ ಲೈಫಲ್ಲಿ ನೆಗೆಟಿವಿಟಿ ಆಗಿದೆ. ಆ ನೆಗೆಟಿವಿಟಿಯಿಂದ ಈಚೆ ಬರ್ತಿದ್ದೀರಾ. ನೀವು ಅನ್ಕೊಂಡಿದ್ದನ್ನ ಸಿದ್ಧಿಪಡಿಸ್ಕೋತಿದ್ದೀರಾ. ಜೊತೆಗೆ ಏನು ನೀವು ಅಚೀವ್ ಮಾಡಬೇಕು ಅಂತ ವೇಟ್ ಮಾಡ್ತಿದ್ದೀರಾ. ಖಂಡಿತ ಆ ಅಚೀವ್ಮೆಂಟ್ನ ಮಾಡೋ ಟೈಮಿಂಗ್ ಕೂಡ ಬಂದಿದೆ. ಎಸ್, 15 ನಂಬರ್ನ ನೀವು ಹೆಚ್ಚು ವಾಚ್ ಮಾಡ್ತಿರಬಹುದು, ಅಥವಾ 10 ಟೈಮಿಂಗ್ನ ನೀವು ಹೆಚ್ಚು ವಾಚ್ ಮಾಡ್ತಿರಬಹುದು. ನಿಮ್ಮ ಲೈಫಿಗೆ ಹೊಸ ಪಾರ್ಟ್ನರ್ ಬರ್ತಿದ್ದಾರೆ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯತೆ ನಡೀತಿದೆ. ನಿಮ್ಮ ಮಕ್ಕಳಿಗೆ ವಧುವರನ ಹುಡುಕ್ತಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಗುಡ್ ನ್ಯೂಸ್ನ ನೀವು ಕೇಳ್ತಿದ್ದೀರಾ. ಆ್ಯಂಡ್ ಒಂದು ವಿಶೇಷವಾದ ಪ್ಲೇಸಸ್ಗೆ ನೀವು ಹೋಗ್ತಿರ್ಬೋದು, ವಿಸಿಟ್ ಮಾಡ್ತಿರಬಹುದು. ಅದು ದೇವಸ್ಥಾನ ಆಗಿರಬಹುದು, ಎಲ್ಲರೂ ನೀವು ಔಟ್ ಆಫ್ ಏನಾದ್ರು ಟ್ರಾವೆಲ್ ಮಾಡ್ತಿರ್ಬೋದು, ನೇಚರ್ ಸೈನ್. ಅಲ್ಲೇನೋ ನಿಮಗೆ ವಿಶೇಷವಾದಂಥದ್ದೇನೋ
ಮ್ಯಾಜಿಕಲಿ ಚೇಂಜಸ್ನ ನೀವು ನೋಡ್ತಿದ್ದೀರಾ ಆ ಒಂದು ಸ್ಥಳದಲ್ಲಿ. ಅದು ನಿಮ್ಮ ಮನಸ್ಸಿಗೆ ಒಂದು ರೀತಿ ಖುಷಿ ಕೊಡ್ತಿದೆ. ಇನ್ನೊಂದಷ್ಟು ಇನ್ಫಾರ್ಮೇಶನ್ಸ್ ನೀವು ಕಲೆಕ್ಟ್ ಮಾಡ್ತಿದ್ದೀರಾ. ಆ್ಯಂಡ್ ನಿಮ್ಮನ್ನ ಯಾರು ಮೋಸ ಮಾಡ್ತಿದ್ದಾರೆ ಅಂತ ನಿಮ್ ಮೋಸ ಹೋಗ್ತಿದ್ದೀನಿ ಅಂತ ಅನ್ಕೋತಿದ್ದೀರಾ. ನಾನು ಮೋಸ ಹೋಗ್ಬಿಟ್ಟು ನನಗೆ ಮೋಸ ಮಾಡ್ಬಿಟ್ರ ಅಂತ ನೀವು ನೊಂದ್ಕೋತಿದ್ದೀರಾ. ನೀವು ನಿಮಗೆ ಮೋಸ ಮಾಡೋದಕ್ಕಾಗೋದಿಲ್ಲ, ನಿಮ್ಮನ್ನ ಟಚ್ ಮಾಡೋದಕ್ಕೆ ಆಗೋದಿಲ್ಲ. ಬಿಕಾಸ್ ಭಗವಂತ ನಿಮ್ಮ ಜೊತೆ ಇದ್ದಾರೆ, ನಿಮ್ಮ ಸರೌಂಡಿಂಗ್ ಇದ್ದಾರೆ, ನಿಮ್ಮ ಮನೆ ಸುತ್ತ ಇದ್ದಾರೆ. ಆ್ಯಂಡ್ ನಿಮ್ಮ ಮನೆ ಸುತ್ತ ತುಂಬಾನೇ ರಕ್ಷಣೆ ಇದೆ. ಪೈಲ್ ನಂಬರ್ 2, ಏನ್ ಡೋರ್ ಕ್ಲೋಸ್ ಆಗಿದೆ, ಏನ್ ನಿಮ್ಗೆ ಒಂದು ಬೀಗ ಹಾಕಿ ಲಾಕ್ ಮಾಡಿದ್ದಾರೆ, ಅದನ್ನ ಬೀಗ ಹಾಕಿ ಲಾಕ್ ಮಾಡಿರೋ ವ್ಯಕ್ತಿಗಳು ಯಾರು ನಿಮ್ಗೆ ಲಾಕ್ ಮಾಡಿದ್ದಾರೆ, ನಿಮ್ಮ ಶತ್ರುಗಳು, ಅದನ್ನ ನಿಮ್ಗೆ ರಾಯರು ಓಪನ್ ಮಾಡಿಸ್ತಿದ್ದಾರೆ. ಅವ್ರು ಯಾರು ಅನ್ನೋದನ್ನು ಕೂಡ ನಿಮ್ಗೆ ನಿಮ್ಮ ಒಂದು ಡ್ರೀಮ್ಸ್ ಅಲ್ಲಿ ಗೊತ್ತಾಗ್ತಿದೆ. ಪೈಲ್ ನಂಬರ್ 2, ಜೊತೆಗೆ ಹೆಚ್ಚು ನಿಮ್ಮ ಮನಸ್ಸಿಗೆ ಇಷ್ಟ ಆಗುವಂತಹ ಕೆಲಸಗಳನ್ನ ಮಾಡ್ತಿದ್ದೀರಾ. ನಿಮಗೇನ್ ಅನ್ಸುತ್ತೆ ಅದನ್ನ ಮಾಡ್ತಿದ್ದೀರಾ. ಇಷ್ಟು ದಿವಸ ಇನ್ನೊಬ್ರ ಮಾತನ್ನ ಕೇಳಿ, ನಿಮ್ಮ ಹಿರಿಯರ ಮಾತನ್ನ ಕೇಳಿ ಮಾಡ್ತಿದ್ರಿ. ನಿಮಗೇನ್ ಅನ್ಸ್ತಿದೆ, ನಿಮ್ಮ ಮನಸ್ಸಿಗೆ ಏನ್ ಖುಷಿ ಕೊಡ್ತಿದೆ ಅದನ್ನ ನೀವು ಮಾಡ್ತಿದ್ದೀರಾ. ಈಗ ನೀವು ಒಂದ್ ರೀತಿ ಫ್ಲೈಯಿಂಗ್ ಬರ್ಡ್ ಆಗ್ತಿದ್ದೀರಾ, ಹೆಚ್ಚು ಫ್ಲೈ ಮಾಡ್ತಿದ್ದೀರಾ. ನಿಮ್ಗೆ ಇಷ್ಟ ಆಗಿರೋ ಕೆಲಸನ ನೀವು ಮಾಡ್ತಿದ್ದೀರಾ, ಮನಸ್ಸಿಗೆ ಇಷ್ಟ ಆಗಿರುವಂತಹ ಮಾತುಗಳನ್ನ ಮಾತಾಡ್ತಿದ್ದೀರಾ, ಇಷ್ಟ ಆಗಿರೋ ಬುಕ್ಸ್ ನ ಓದ್ತಿದ್ದೀರಾ. ಅಂಡ್ ಇದನ್ನೆಲ್ಲವೂ ತುಂಬಾ ನೀವು ನೋಟ್ ಮಾಡ್ಕೋತಿದ್ದೀರಾ ನಿಮ್ಮ ಒಂದು ಡೈರಿಯಲ್ಲಿ. ಹಾಗೂ ಹಳೆಯ ಸ್ನೇಹಿತರು ಕೂಡ ನಿಮ್ಗೆ ಲೈಫಿಗೆ ಭೇಟಿ ಆಗ್ತಿದ್ದಾರೆ. ತುಂಬಾ ಮನಸ್ಸಿಗೆ ಸಂತೋಷ ಸಿಗ್ತಿದೆ. ನೀವು ಏನ್ ಪವರ್ ಅನ್ಕೋತಿದೀನಿ, ನಾನು ಏನೂ ಇಲ್ಲ ನನ್ನ ಲೈಫಲ್ಲಿ ಅಂತ, ರಾಯರ ಅನುಗ್ರಹದಿಂದ ನಿಮ್ಮ ಲೈಫಲ್ಲಿ ತುಂಬಾನೇ ಗೋಲ್ಡನ್ ಆಪರ್ಚುನಿಟೀಸ್ ನ ನೀವು ನೋಡೋ ಟೈಮಿಂಗ್ ಬಂದಿದೆ. ಅದೊಂದ್ ರೀತಿ ನಿಮ್ಗೆ ಆಶ್ಚರ್ಯ ಮೂಡಿಸಬಹುದು, ನನ್ನ ಲೈಫಲ್ಲಿ ಇದೆಲ್ಲ ಸಿಕ್ಕಿದ್ಯಾ ಅಂತ. ಆ ರೀತಿಯಾದ ಒಂದು ಚೇಂಜಸ್ ನ ನೀವು ಮುಂದಿನ ದಿನಗಳಲ್ಲಿ ನೋಡ್ತಿದ್ದೀರಾ. ಟೈಮ್ ನಂಬರ್ 2, ಎಸ್, ನಿಮ್ಮ ಆರೋಗ್ಯದಲ್ಲಿ ಏನು ವ್ಯತ್ಯಾಸಗಳಾಗಿದೆ ಅದೇನ ನಿಮ್ಗೆ ರಿಲೀಸ್ ಆಗ್ತಿದೆ. ಪಾಯಿಂಟ್ ನಂಬರ್ 2, ಎಸ್, ಯಾರ ಜೊತೆ ನಿಮ್ಮ ಮಾತನ್ನ ಬಿಟ್ಟಿದ್ರಿ, ನಿಮ್ಮ ಕುಟುಂಬದ ಸದಸ್ಯರಾಗಿರ್ಬಹುದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬಹುದು, ಅವರು ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ ಹಾಗೂ ನಿಮ್ಮಿಂದ ಸಹಾಯ ಪಡೆದುಕೋತಿದ್ದಾರೆ. ಹಾಗೂ ನಿಮ್ಮಿಂದ ಎಲ್ಲರಿಗೂ ಒಂದಿಷ್ಟು ಒಳ್ಳೇದಾಗ್ತಿದೆ. ಆ ವ್ಯಕ್ತಿಗಳಿಂದ ನಿಮ್ಗೆ ಹೆಚ್ಚು ಕೆಟ್ಟ ದೃಷ್ಟಿಗಳು ಕೂಡ ಬೀಳ್ತಿದೆ. ಎಸ್, ಹೆಚ್ಚು ನೀವು ಒಂದು ಮುಂದಿನ ದಿನಗಳಲ್ಲಿ ಆ ಆಮೆನ ನೋಡ್ತಿರಬಹುದು ಅಥವಾ ಅದನ್ನ ನೀವು ಮನೆಗೆ ತಂದು ಸಾಕ್ತಿರಬಹುದು. ಹಾಗೂ ನಿಮ್ಮ ಮನೆಯಲ್ಲಿ ಏನೋ ಒಂದು ಚೇಂಜಸ್ನ ನೀವು ನೋಡ್ತಿದ್ದೀರಾ. ಪಾಯಿಂಟ್ ನಂಬರ್ 2, ಎಸ್, ನಿಮಗೆ ಏನ್ ನ್ಯಾಯ ಬೇಕಾಗಿದೆ ಅಂತ ವೇಟ್ ಮಾಡ್ತಿದ್ದೀರಾ. ಖಂಡಿತ ನಿಮಗೆ ನ್ಯಾಯ ಸಿಗ್ತಿದೆ. ಹಾಗೂ ಇಷ್ಟು ದಿವಸ ನೀವೇನು ನಿಮ್ಮ ಕೋಪನ ಕಂಟ್ರೋಲ್ ಮಾಡ್ಕೊಂಡು ಒಳಗಡೆ ಇಟ್ಕೊಂಡಿದ್ದೀರಾ, ನೀವು ಯಾರು ನಿಮಗೆ ನೋವು ಮಾಡಿದ್ದಾರೆ ಅವ್ರಿಗೆ ನೀವು ನೇರವಾಗಿ ಮಾತಾಡಬೇಕು ಅಂದ್ಕೊಂಡಿದ್ದೀರಾ, ಅದನ್ನ ನೀವು ಮಾಡಬೇಡಿ. ನೀವು ಮಾಡೋದ್ರಿಂದ, ನೀವು ಅದನ್ನ ಹೇಳೋದ್ರಿಂದ ಅದಷ್ಟು ಮತ್ತಷ್ಟು ಪ್ರಾಬ್ಲಮ್ ಆಗಬಹುದು. ನಿಮ್ಮ ಮನಸ್ಸಲ್ಲಿರೋ ಭಾವನೆ ಮಾತುಗಳನ್ನ ಅಲ್ಲೇ ಇರಲಿ. ಸೊ ನಿಮ್ಗೆ ಏನು ಉತ್ತರ ಕೊಡಬೇಕು, ನಿಮ್ಗೆ ಏನು ಉತ್ತರ, ನಿಮ್ಗೆ ನ್ಯಾಯ ಸಿಗಬೇಕು, ಖಂಡಿತ ನೀವು ನಂಬಿರೋ ದೈವ ಶಕ್ತಿ ನಿಮ್ಗೆ ಕೊಡ್ತಿದ್ದಾರೆ. ಹಾಗೂ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಕೂಡ ವಿಸಿಟ್ ಮಾಡ್ತಿದ್ದೀರಾ. ಇಲ್ಲಿ ನರಸಿಂಹಸ್ವಾಮಿಯ ಎನರ್ಜೀಸ್ ಹೆಚ್ಚಾಗಿ ಸಿಗ್ತಿದೆ. ನೀವು ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ಮೇಲೆ ಆ ಒಂದು ದೇವಸ್ಥಾನದ ಸನ್ನಿಧಿಯಲ್ಲಿ ಬಹಳಷ್ಟು ನಿಮಗೆ ಇನ್ಫಾರ್ಮೇಶನ್ ಸಿಗ್ತಿದೆ. ಈ ಒಂದು ಕಾರ್ಡ್ ಕೂಡ ನನಗೆ ಏನೋ ಒಂದು ಸೂಚನೆ ನಿಮ್ಗೆ ಸಿಗ್ತಿದೆ. ಹಾಗೂ ನೀವು ಕಳ್ಕೊಂಡಿರೋ ವಸ್ತು ವಾಪಸ್ ಸಿಗ್ತಿದೆ. ನೀವು ಕಳ್ಕೊಂಡಿರೋ ವ್ಯಕ್ತಿನೂ ಕೂಡ, ಯಾರು ನಿಮ್ಮಿಂದ ದೂರ ಹೋಗಿದ್ದಾರೆ ಆ ವ್ಯಕ್ತಿ ಕೂಡ ವಾಪಸ್ ಬರ್ತಿದ್ದಾರೆ. ನಿಮ್ಮಿಂದ ಈ ಭೂಮಿಯನ್ನು ತ್ಯಜಿಸಿ ಹೋಗಿರೋ ವ್ಯಕ್ತಿಗೆ ಏನು ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ, ಅಥವಾ ನಿಮ್ಮ ಪೂರ್ವಜರಿಗೆ ಏನು ನೀವು ನಿಮ್ಮಿಂದ ದೂರ ಕಳಿಸಿರುವಂತಹ ವ್ಯಕ್ತಿಗಳು ಯಾರಾದ್ರೂ ನಿಮಗೆ ನೋವು ಮಾಡಿ ಆ ವ್ಯಕ್ತಿನ ನಿಮ್ಮಿಂದ ದೂರ ಕಳಿಸಿದರೆ, ಆ ಒಂದು ನೆಗೆಟಿವಿಟಿ ಮಾಡಿ ಆ ವ್ಯಕ್ತಿನ ನಿಮ್ಮಿಂದ ಈ ಭೂಮಿಯಿಂದ ತ್ಯಜಿಸಿ ಹೋಗಿರೋ ನಿಮ್ಮ ಪೂರ್ವಜರಿಗೂ ಕೂಡ ಒಂದು ನ್ಯಾಯ ಕೂಡ ಸಿಗ್ತಿದೆ. ನಂಗೆ ಗೊತ್ತಿಲ್ಲ ಇಲ್ಲಿ ಏನ್ ಮೆಸೇಜಸ್ ಬರ್ತಿದೆ, ನಾನು ಅದನ್ನ ಮಾತ್ರ ತಿಳಿಸ್ತಿದ್ದೀನಿ. ಹಾಗೂ ಪೂರಿ ಜಗನ್ನಾಥರ ಅನುಗ್ರಹ ಕೂಡ ನಿಮ್ಗೆ ಹೆಚ್ಚಾಗಿ ಸಿಗ್ತಿದೆ. ನೀವು ಏನ್ ಪ್ರೆಗ್ನೆನ್ಸಿ ವಿಚಾರವಾಗಿ ವೇಟ್ ಮಾಡ್ತಿದ್ದೀರಾ, ಖಂಡಿತ ನಿಮ್ಗೆ ಗುಡ್ ನ್ಯೂಸ್ ಕೂಡ ಸಿಗ್ತಿದೆ. ಎಸ್, ಹಾಗೂ ನಿಮ್ಮ ವಾತಾವರಣ ಕೂಡ ಕ್ಲೆನ್ಸ್ ಆಗ್ತಿದೆ. ನಿಮ್ಮ ಮನಸ್ಸು ಕೂಡ ಏನ್ ನಿಮ್ಗೆ
ಚೇಂಜಸ್ ಬೇಕು ಅಂತ ಬಯಸ್ತಿದ್ದೀರಾ. ಆ ಒಂದು ಚೇಂಜಸ್ನ ನೀವು ನೋಡ್ತಿದ್ದೀರಾ. ನರಸಿಂಹಸ್ವಾಮಿ ತುಂಬ ಏನೋ ಒಂದು ಇನ್ಫಾರ್ಮೇಶನ್ಸ್ನ ನಿಮಗೆ ತಿಳಿಸ್ತಿದ್ದಾರೆ ಕೂಡ. ಏನಾದರೂ ನೀವು ನರಸಿಂಹಸ್ವಾಮಿಗೆ ಏನಾದ್ರು ಹರಕೆನ ಮಾಡಿದ್ರೆ ಅದನ್ನು ಕೂಡ ನೀವು ಆ ಹರಕೆನ ಕೂಡ ಮುಂದಿನ ದಿನಗಳಲ್ಲಿ ಹರಕೆ ಕೂಡ ಪ್ರಾರ್ಥನೆ ಮಾಡ್ತಿದ್ದೀರಾ. ಆ ಹರಕೆಯನ್ನ ಕೂಡ ತೀರಿಸ್ತಿದ್ದೀರಾ. ದೇವರ ಸನ್ನಿಧಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಿದ್ದೀರಾ. ಎಸ್. ಫೈನಲ್ ನಂಬರ್ 2. ಯಾರು ನಿಮ್ಮಿಂದ ಸಹಾಯ ಪಡೆದುಕೊಂಡು ನಿಮಗೆ ಮೋಸ ಮಾಡಿದ್ದಾರೆ ಅಥವಾ ಯಾವ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ, ಹಾಗೂ ನಿಮ್ಮ ಹಿರಿಯರ ಮಾತನ್ನ ನೀವು ಕೇಳ್ದೇನೆ ಯಾವ್ದಾದ್ರು ಪ್ರಾಬ್ಲಮ್ಸ್ಗೆ ನೀವು ಸಿಕ್ಕಾಕೊಂಡಿದ್ರೆ ಆ ಪ್ರಾಬ್ಲಮ್ಸಿಂದ ನೀವು ಈಚೆ ಬರ್ತಿದ್ದೀರಾ. ಸೊ ನಿಮ್ಮ ಹಿರಿಯರ ಮಾತನ್ನ ಕೇಳಿ. ಸೊ ನೀವೇನೇ ಒಂದು ನಿರ್ಧಾರ ತಗೊಂಡ್ರು ಅವ್ರ ಮಾತಿಗೂ ಒಂದು ನೀವೇನು ನಿರ್ಧಾರ ತಗೋತಿದ್ದೀರಾ ಡಿಸ್ಕಸ್ ಮಾಡಿ. ನಿಮ್ಮ ತಾತ ಅಜ್ಜಿ ಆಗಿರಬಹುದು, ನಿಮ್ಮ ತಂದೆ ತಾಯಿ ಆಗಿರಬಹುದು, ಅವರ ಆಶೀರ್ವಾದ ಅವರ ಮಾತುಗಳು ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಅನಿಸುತ್ತೆ. ಅವರ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ ಮುಂದಿನ ದಿನಗಳಲ್ಲಿ. ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಎಸ್. ನಿಮ್ಮ ಲೈಫಿಗೆ ಪರ್ಫೆಕ್ಟ್ ಪಾರ್ಟ್ನರ್ ಬರ್ತಿದ್ದಾರೆ. ಸೊ ಇಷ್ಟು ದಿವಸ ಏನು ವೆಯ್ಟ್ ಮಾಡ್ತಿದ್ದೀರಾ, ಯಾವ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಅವರು ನಿಮಗೊಂದು ಉಡುಗೊರೆನ ತಂದು ಕೊಡ್ತಿದ್ದಾರೆ. ಆ ಉಡುಗೊರೆ ನಿಮ್ಮ ಲೈಫಿಗೆ ತುಂಬಾನೇ ಖುಷಿ ಕೊಡುವಂತಹ ಮೂಮೆಂಟ್ ಅನಿಸಬಹುದು. ಫೈಲ್ ನಂಬರ್ 2. ಎಸ್. ಕಲರ್ಫುಲ್ ಆದಂಥ ವಾತಾವರಣನ ನೀವು ನೋಡ್ತಿದ್ದೀರಾ. ಹೆಚ್ಚು ಗಮನ ಕೊಡ್ತಿದ್ದೀರಾ. ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ, ನೀವು ಇಷ್ಟಪಡ್ತಿರೋ ಪರ್ಸನ್ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ದೀರಾ. ಹೆಚ್ಚು ಕೇರಿಂಗ್ ತಗೋತಿದ್ದೀರಾ. ಹೆಚ್ಚು ಮಾತಾಡ್ತಿದ್ದೀರಾ. ಎಸ್. ಇಷ್ಟು ದಿವಸ ಏನು ಮೌನ ಇದ್ದೀರಾ, ಯಾವುದಕ್ಕೆ ಮೌನ ಇದ್ದೀರಾ ಹಾಗೂ ಯಾವ ಉತ್ತರಕ್ಕೋಸ್ಕರ ಮೌನ ಇತ್ತು ನಿಮಗೆ, ಆ ಉತ್ತರ ನಿಮ್ಮ ಪ್ರಶ್ನೆ ಏನೇ ಇರಲಿ ಆ ಉತ್ತರ ನಿಮಗೆ ಸಿಗ್ತಿದೆ ಈ ಒಂದು ಮುಂದಿನ ದಿನಗಳಲ್ಲಿ. ಎಸ್. ಗೋಮಾತೆಯ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಇದೆ. ಫೈಲ್ ನಂಬರ್ 2. ಲೆಟ್ಸ್ ಸೀ ಏಂಜಲ್ಸ್ ಇಂದ ಏನು ಮೆಸೇಜ್ ಸಿಗ್ತಿದೆ. ಎಸ್. ನೀವು ನಂಬಿರೋ ದೇವರನ್ನ ಏನು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ, ಹರಕೆನ ಮಾಡಿದ್ದೀರಾ. ಸೊ ರಾಯರಿಗೆ ಏನು ಹರಕೆನ ಮಾಡಿದ್ದೀರಾ, ಖಂಡಿತ ನಿಮ್ಮ ಒಂದು ವ್ರತ ಆಗಿರಬಹುದು, ಪೂಜೆ ಆಗಿರಬಹುದು, ನಿಮ್ಮ ಮ್ಯಾನಿಫೆಸ್ಟೇಷನ್ ಏನೇ ಇರಲಿ, ಖಂಡಿತ ಆ ಒಂದು ಹರಕೆ ಪ್ರಾರ್ಥನೆ ಈಡೇರೋ ಟೈಮಿಂಗ್ ಕೂಡ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಿಮಗೆ ಸಿಗ್ತಿದೆ. ಇದೊಂದು ರೀತಿ ನಿಮ್ಮ ಲೈಫಿಗೆ ಚೇಂಜಸ್ನ ತಂದುಕೊಡುವಂಥ ಟೈಮಿಂಗ್ಸ್ ಕೂಡ ಆಗಿದೆ. ನೋ ನೀಡ್ ಟು ವರಿ. ಅದಕ್ಕೂ ವರಿ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮಿಂದ ತುಂಬಾನೇ ರಕ್ಷಣೆ ಇದೆ. ನೀವು ನಂಬಿರೋ ದೈವದ ಆಶೀರ್ವಾದ ಹೆಚ್ಚಾಗಿದೆ. ದರ್ ಇಸ್ ಸಮಥಿಂಗ್ ಇಸ್ ಬೆಟರ್. ಈ ಒಂದು ಸಿಚುವೇಶನ್ ನೀವೇನು ನೋಡ್ತಿದ್ದೀರಾ ಇದಕ್ಕಿಂತ ಬೇರೆಯಾದ ಬದಲಾವಣೆನ ನೀವು ನೋಡೋ ಟೈಮಿಂಗ್ ಕೂಡ ಬಂದಿದೆ. ಫೈಲ್ ನಂಬರ್ 2. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಇಷ್ಟು ಪೇಷನ್ಸ್ ಇಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿ ಆಗಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ತೆ. ಲವ್ ಯು ಆಲ್. ಟೇಕ್ ಕೇರ್. ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನಮಸ್ತೆ.